ಕಮೆಂಟ್ ಮಾಡ್ತಿದ್ದೆ. ನಾನು ಗದಗದಲ್ಲಿ ಇರ್ಬೋದು, ನಾವು ಫೋನಲ್ಲಿ ಕೂಡ ಅವ್ರು ಕಮೆಂಟ್ ಮಾಡ್ತಿದ್ದೆ. ಎಲ್ಲ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಸಹಾಯಕ ಅವರು ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿಗೆ ಫೋನಲ್ಲಿ ಕಮೆಂಟ್ ಮಾಡ್ತಿದ್ದೆ. ಏನಾದರೂ ಕೂಡ ಕೆಲಸದಲ್ಲಿ ಹೋಗ್ಬೇಕಂದ್ರೆ ಯಾರಾದರೂ ಬ್ಲೇಸರ್ ಹಾಕಲಿಲ್ಲ ಅಂದ್ರೆ ಅವ್ರು ಪೇಮೆಂಟ್ ಕಟ್ ಮಾಡೋಕೆ ಹೇಳ್ತಿದ್ದೆ ನಾನು. ಯಾಕಪ್ಪ ಈಗ ನಾವು ಕೆಲಸದ ಏನ್ ಮಾಡ್ತಾರೆ, ಫಸ್ಟ್ ಶಿಸ್ತಾಗಿರಿ, ನಿಮ್ಮೆಲ್ಲ ಗೌರವ ಕೊಡ್ತಾರೆ. ಈಗ ಮೊದಲಿದ್ದಕ್ಕೆ ಮತ್ತೆ ನೀವು ಕೆಲಸ ಮಾಡೋದಕ್ಕೆ ಈ ಕೆಲಸ ಮಾಡೋದಕ್ಕೆ ಏನು ವ್ಯತ್ಯಾಸ ಕಂಡು ಬರ್ತದೆ ಅದು ನಿಮಗೆ ತಿಳ್ಕೊಂಡು ಹೋಗ್ತದೆ. ಅದಕ್ಕೆ ನಾನು ಯಾವ್ದಾದ್ರು ಕೂಡ ಬ್ಲೇಸರ್ ಹಾಕ್ಲಿಲ್ಲ ಅಂದ್ರೆ, ಆಮೇಲೆ ಜಗನ್ ಕ್ಯಾಬ್ ಹಾಕ್ಲಿಲ್ಲ ಅಂತಂದ್ರೆ ನಾನು ಅವ್ರಿಗೆ ಒಂದಿನ ಪಗಾರ ಕಟ್ ಮಾಡಿ ನನ್ನ ಮೇಲೆ ಕೋಪ ಬರ್ತದೆ ಅವ್ರಿಗೆ. ಏನ್ ಸಾಹೇಬ ಯಾರ ಮನೆ ಇದು ಮಾಡ್ತಾರೆ, ಒಂದು ಬ್ಲೇಸರ್ ಹಾಕ್ಲಿಲ್ಲ ಅಂದ್ರೂ ಕೂಡ ಮತ್ತೆ ಜಗನ್ ಹಾಕ್ಲಿಲ್ಲ ಅಂದ್ರೂ ಒಂದಿನ ಪಗಾರ ಕಟ್ ಮಾಡ್ತಾರಂತ ಇರ್ಬೋದು, ಕಟ್ಟಮ್ಮ ಆಗ್ಬೋದು. ಬಟ್ ನಿಮ್ಗೆ ಏನಾಗ್ತದೆ, ನಿಮ್ 4 ಜನ ನಾನೊಬ್ಬರು ಕೆಟ್ಟವ್ರು, ನಿಮ್ಮಿದ್ರಿಗೆ ನಾನೊಬ್ರು ಕೆಟ್ಟವ್ರು ಇರ್ಬೋದು. ಇಲ್ಲಿ ಲಕ್ಷ್ಮಣ ಸಾರ್ವಜನಿಕರಿಗೆ ಒಂದು ಪೌರಕಾರ್ಮಿಕ ಸಿಬ್ಬಂದಿ ನೋಡಿ ಎಷ್ಟು ಸಿಗ್ತದಾರೆ ಅಂತಾರೆ 100 ಜನ ಹೇಳಿದ್ರೆ ಸಾಕು. ಅದಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತೇ ನಾನು ನಂಬಿದ್ರು ಹೇಳೋದಲ್ಲ, ನಿಮ್ಮ ವಾರ್ಡಿಂದ ನಿಮಗೆ ಹೇಳಿದ್ರೆ ಗೊತ್ತಾಗುತ್ತಲ್ಲ. ಎಲ್ಲ ಸಾರ್ವಜನಿಕರು ಏನ್ ಕೇಳ್ತಾ ಇದ್ದಾರೆ ಇವತ್ತಂದ್ರೆ, ಇಲ್ಲಿ ಒಂದು ಲಕ್ಷ್ಮೀದಲ್ಲಿ ಪೌರಕಾರ್ಮಿಕ ಸಿಬ್ಬಂದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಥಿತಿದ್ದಾರೆ, ಅವ್ರು ಗೌರವ ಕೊಡ್ಬೇಕಂತೇಳಿ ನಿಮ್ಗೆ ಗೌರವ ಕೊಡ್ತಾ ಇದ್ದಾರೆ. ಯಾಕಂದ್ರೆ ವಾರ್ಡಲ್ಲಿ ನೋಡಿ, ಬನ್ನಿ ಸರ್ ಬನ್ನಿ, ಇದು ಸಂತಸ ಇದೆ, ಇದು ನೋಡಿ ಇಷ್ಟೆಲ್ಲ ಗೌರವ ಕೊಡ್ತಾ ಇದ್ದಾರೆ. ಅದರಿಂದ ಅದನ್ನೇ ಫಸ್ಟ್ ಸಿಕ್ತು. ಅದೇ ಸೋಮಣ್ಣ ಅವರು ಕೂಡ ಅವರು ಸರ್ವಿಸ್ ಎಷ್ಟು ಅಂದ್ರೆ ಒಂದು ಸ್ವಲ್ಪ ಹೇಳ್ತೀನಿ, ಯಾವತ್ತು ಜಾಯಿನ್ ಆದ್ರು ಎಷ್ಟು ವರ್ಷ ಸರ್ವಿಸ್ ಸಲ್ಲಿಸಿದಾರೆ ಅಂತಂದ್ರೆ ಇವ್ರ ಫಸ್ಟ್ 16, 11, 1985ಕ್ಕೆ ಇವರೊಂದು ಮುನ್ಸಿಪಾಲಿಟಿ ಒಂದು ಟರ್ವ್ ಮಾಡಿದ್ರು. 16, 11, 1985 ಒಂದು ಮುನ್ಸಿಪಾಲಿಟಿ ಟರ್ವ್ ಮಾಡಿದ್ರು. ಆ ಔಷಧಿ ಟರ್ವ್ ಮುಖಾಂತರವಾಗಿ ಅವರು ಸೇವೆಗೆ ಬಂದ್ರು. ಸುಮಾರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರು ಹುಟ್ಟಿದ್ದು 1/6/1964 ಅವ್ರ ಜನನ ಆಗ್ತದೆ. ಅವ್ರ ನಿವೃತ್ತಿ 31/5/2024. ಅಂದ್ರೆ ಅವ್ರು ಹುಟ್ಟಿದಿಂದ ಹಿಡ್ಕೊಂಡು ಅವ್ರು ಯಾವಾಗ ಸೇವೆ ಸಲ್ಲಿಸಿದ್ರು 1985 ಸೇವೆ ಸಲ್ಲಿಸಿದ್ರು. ಇವತ್ತು ಅವ್ರ ನಿವೃತ್ತಿ ಸೇವೆಯಲ್ಲಿ ಅವ್ರ ಕೆಲಸ ಸರ್ಕಾರಕ್ಕೆ ಒಂದು ಪುರುಷರಿಗೆ ಸೇವೆ ಸಲ್ಲಿಸಿದ ಅವಧಿ ಅಂತಂದ್ರೆ 38 ವರ್ಷ 6 ತಿಂಗಳು 15 ದಿನ ಮಾಡಿದ್ದಾರೆ ಅವರು. ಎಷ್ಟೇ 38 ವರ್ಷ ಸತತವಾಗಿ ಒಂದು ಲಕ್ಷ್ಮೇಶ್ವರ ಪುರುಷರಿಗೆ ಒಂದು ಏನ್ ಮಾಡಿದ್ರೆ ಒಂದು SS ಆಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ನಾನು ಕೂಡ ಹುಟ್ಟಲಿಲ್ಲ, 38 ವರ್ಷ ಅವ್ರದ್ದು 1985 ಅವ್ರು ಸೇವೆ ಸಲ್ಲಿಸಿದ್ರು. ಅವಾಗ ನಾನು ಹುಟ್ಟಿದ್ದೀನಿ ಅಂದ್ರೆ 39 ವರ್ಷ ಅವರು ಸತತ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೆ ನಿಜವಾದ ಹೇಳ್ಬೇಕಂದ್ರೆ ನಾನು ವೈಯಕ್ತಿಕವಾಗಿ ಅವ್ರು ತುಂಬಾ